ನಿಮಗೆ ಗೊತ್ತಾ ತುಮಕೂರಿನ ಈ ಮಂದಾರಗಿರಿ ಬೆಟ್ಟದ ಬಗ್ಗೆ? ಗೊತ್ತಿಲ್ಲ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ ತುಮಕೂರು. ಹಾಗೆ ನನ್ನ ವಿಡಿಯೋ ನೋಡ್ತಿರೋರು ಎಲ್ರಿಗೂ ನಮಸ್ಕಾರ ಹೇಳ್ತಾ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈ ಬೆಟ್ಟಕ್ಕೆ ನೀವೇನಾದ್ರೂ ವಿಸಿಟ್ ಮಾಡಬೇಕು ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ 4 ಗಂಟೆವರೆಗೂ ಸಮಯ ಇರುತ್ತೆ. ಅದಾದಮೇಲೆ ಈ ಬೆಟ್ಟದ ಎಂಟ್ರೆನ್ಸನ್ನು ಕ್ಲೋಸ್ ಮಾಡಲಾಗುತ್ತೆ. ನಮ್ಮ ಭಾರತ ಮಣ್ಣಲ್ಲಿ ಹಿಂದೂ ಧರ್ಮ ಒಂದೇ ಅಲ್ಲ, ಎಲ್ಲ ಧರ್ಮಗಳು ನೆಲೆಸಿದ್ದಾವೆ. ನಾನು ನಿಮಗೆ ಇವತ್ತು ಹೇಳಕೊಟ್ಟಿರೋದು ಜೈನ ಧರ್ಮ ಬಸದಿ ಬಗ್ಗೆ. ಯಾಕೋ ಏನೋ ಗೊತ್ತಿಲ್ಲ ಗುರು, ನನ್ನ ಧರ್ಮ ಬಿಟ್ಟು ಬೇರೆಯವ್ರ ಧರ್ಮದ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ನಾಲ್ಗೆ ತೊದಲುತ್ತದೆ. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಡ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಜೈನ ತೀರ್ಥಂಕರ ಬಗ್ಗೆ. ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಜೀವನದ ಜಂಜಾಟಗಳಿಂದ ಮುಕ್ತಿ ನೀಡಿರುವಂತಹ ನಿಸರ್ಗದ ಮಡಿಲಿನಲ್ಲಿ ಇರುವಂತಹ ಪುಣ್ಯಕ್ಷೇತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈ ಜಾಗಕ್ಕೆ ಭೇಟಿ ನೀಡಿ ಒಳಗಡೆ ಬಂದಿದ ತಕ್ಷಣ ನಮಗೆ ಮೊದಲನೇದಾಗಿ ಕಾಣೋದು ಈ ಮೂರ್ತಿ. ನೀವು ಅಂದುಕೊಂಡ ಹಾಗೆ ಇದು ಬಾಹುಬಲಿ ಅಲ್ಲ. ಬಾಹುಬಲಿ ರೂಪದಲ್ಲಿರುವಂತಹ ದಿಗಂಬರರ ಚಂದ್ರನಾಥ ತೀರ್ಥಂಕರ ಮೂರ್ತಿ. ಇದನ್ನು 2011ರಲ್ಲಿ ಉದ್ಘಾಟನೆ ಮಾಡಲಾಗುತ್ತೆ. ಇದನ್ನು ಪ್ರತಿದಿನ ಪಾದಪೂಜೆಯನ್ನು ಮಾಡಲಾಗುತ್ತೆ. ಇದು ಸರಿಸುಮಾರು 30 ಅಡಿ ಇದ್ದು ಪ್ರತಿದಿನ ಪಾದ ತೊಳೆದು ಪೂಜೆ ಮಾಡುವ ಪದ್ಧತಿ ಹೊಂದಿದೆ. ಇಲ್ಲಿ ನೀವು ನೋಡ್ತಿರೋ ಮಂದಿರ ನವಿಲಿನ ಗರಿಗಳಿಂದ ಬೀಸಣಿಗೆ ಆಕಾರದಲ್ಲಿ ನಿರ್ಮಾಣವಾಗಿದೆ. ಈ 1855ರಿಂದ 1955ರವರೆಗೆ ಜೀವಿಸಿದ್ದ ದಿಗಂಬರರ ಶಾಂತಿಸಾಗರ್ ಮಹಾರಾಜಿ ಅವರಿಗೆ ಸಮರ್ಪಿತವಾದ ಗುರುಮಂದಿರವಾಗಿದೆ. ಈ ಗುರುಮಂದಿರದ ಒಳಗೆ ಜೈನ ತೀರ್ಥಂಕರ ಪ್ರತಿಮೆಗಳಿದ್ದಾವೆ. ಈ ಜೈನ ತೀರ್ಥಂಕರ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ನವಿಲ್ಗರಿಗೆ ಆಗಿನ ಕಾಲದಲ್ಲಿ ಪಿಂಜಿ ಅಂತ ಕರಿತಿದ್ರು. ಪಿಂಜಿ ಅನ್ನೋದು ಜೈನ ತೀರ್ಥಂಕರಿಗೆ ಶ್ರೇಷ್ಠವಾದದ್ದು. ಆದ್ದರಿಂದ ಈ ದೇಗುಲನ ಪಿಂಜಿಯಿಂದ ಮುಚ್ಚಲಾಗಿದೆ. ಇದನ್ನ ಪಿಕಾಕ್ ಟೆಂಪಲ್ ಅಂತ ನಾವು ಕರಿತಿದ್ದೀವಿ. ಈ ದೇಗುಲದ ಎತ್ತರ ಸರಿಸುಮಾರು 81 ಅಡಿ ಇದೆ. ಈ ದೇಗುಲದೊಳಗಡೆ ಇರೋ ಜೈನ ತೀರ್ಥಂಕರ ಪ್ರತಿಮೆಗಳು ಅವರ ಹಿನ್ನೆಲೆಗಳನ್ನ ತಿಳಿಸ್ಕೊಡ್ತದೆ. ಈ ದೇಗುಲದೊಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಆದರೂ ರೂಲ್ಸ್ನ ಬ್ರೇಕ್ ಮಾಡೋದಕ್ಕಾಗೋದಿಲ್ಲ. ಹಾಗಂತ ಸುಮ್ಮನೆ ಹೋಗೋದಕ್ಕೂ ಆಗೋದಿಲ್ಲ. ಅವ್ರದ್ದು ಒಂದೇ ಒಂದು ಸ್ಟ್ಯಾಚು ಮಾತ್ರ ತೋರಿಸ್ತೀನಿ. ಮಂದಾರಗಿರಿ ಬೆಟ್ಟಕ್ಕೆ ಬೆಂಗಳೂರಿಂದ 65 ಕಿಲೋಮೀಟ್ರ್ ಆಗುತ್ತೆ. ತುಮಕೂರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಇದು ಒನ್ ಡೇ ಟ್ರಿಪ್ ಮಾಡೋದಕ್ಕೆ ಒಳ್ಳೆ ಬೆಸ್ಟ್ ಜಾಗ. ಯಾಕಂದರೆ ಮೈದಾಲ್ ಕೆರೆ ನೋಡ್ಬೋದು, ಇದೊಂದು ಪಿಕಾಕ್ ಟೆಂಪಲ್ ನೋಡ್ಬೋದು, ಈ ಬಸದಿ ಬೆಟ್ಟಗಳನ್ನ ನೋಡ್ಬೋದು. ಟೋಟಲಿ ಇದೊಂದು ಒನ್ ಡೇ ಟ್ರಿಪ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಏಕಶಿಲಾ ಬೆಟ್ಟ ಅಂತ ಯಾವ ಬೆಟ್ಟಗಳಿಗೆ ಕರೀತಾರೆ? ಏಕಶಿಲಾ ಬೆಟ್ಟ ಅಂದ್ರೇನು ಅಂದರೆ ಒಂದೇ ಬಂಡೆ ಕಲ್ಲಿನ ಆಕಾರದಲ್ಲಿರೋ ಇರ್ತಕ್ಕಂಥ ಬೆಟ್ಟನ ಏಕಶಿಲಾ ಬೆಟ್ಟ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಏಕಶಿಲಾ ಬೆಟ್ಟಗಳಿರ್ಬೋದು. ಆ ಬೆಟ್ಟಗಳಲ್ಲಿ ಇದು ಒಂದು. ಈ ಬಸದಿ ಬೆಟ್ಟ ಒಂದು ಏಕಶಿಲಾ ಬೆಟ್ಟಕ್ಕೆ ಸೇರಿಕೊಳ್ಳುತ್ತೆ. ಈ ಬೆಟ್ಟದ ಉದ್ದ ಬಂದು 918 ಮೀಟರು. ಇದೇ ಬಂಡೆಕಲ್ಲನ್ನು ಕೊರೆದು 450 ಮೆಟ್ಟಿಲುಗಳನ್ನ ಮಾಡಿದ್ದಾರೆ. ಈ ಬೆಟ್ಟದ ಮೇಲೆ 4 ಬಸದಿಗಳಿದ್ದಾವೆ. ಆ ಬಸದಿಗಳಿಗೆ 1000 ವರ್ಷ ಇತಿಹಾಸ ಇದೆಯಂತೆ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಬೆಟ್ಟಗಳು ನಮ್ಮ ಕಣ್ಮರೆ ಆಗಿಬಿಟ್ಟಿದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸುಮಾರು ಗಣಿಗಾರಿಕೆಗಳು ಗುಡ್ಡಗಳಿಗೆ ಒಂದೊಂದು ಗತಿ ಕಾಣಿಸ್ಬಿಟ್ಟಿದ್ದಾರೆ. ಇವಾಗ ನಾವು ನೋಡ್ತಾ ಇರೋ ಬೆಟ್ಟಗಳೆಲ್ಲ ನಮಗೆ ಪರಂಪರೆಯಿಂದ ಸಿಕ್ಕಿರೋ ಬೆಟ್ಟಗಳು. ಆಗಿನ ಕಾಲದವರು ಕಾಪಾಡ್ಕೊ ಬಂದಿರೋ ಬೆಟ್ಟಗಳನ್ನ ನಾವು ಇವತ್ತು ಕಣ್ ತುಂಬ ನೋಡ್ತಾ ಇದ್ದೀವಿ. ಮಂದಾರಗಿರಿ ಬೆಟ್ಟ ನೋಡೋದಕ್ಕೆ ಎಲ್ಲರೂ ಜೋಡಿಯಾಗಿ ಬರ್ತಿದ್ದಾರೆ. ಆದರೆ ನಾನು ಒಬ್ಬನೇ ಇಲ್ಲಿ ಬೇವರ್ಸಿ ಥರ ಬಂದಿರೋದು. ಈ ದೇವಸ್ಥಾನಕ್ಕೆ 1000 ವರ್ಷ ಇತಿಹಾಸ ಇದೆ. ಆದರೆ ಈ ಬಂಡೆಕಲ್ಗೆ 2025 ವರ್ಷ ಇತಿಹಾಸ ಐತೆ. ಈ ದೇವಸ್ಥಾನ ಇವಾಗ ಆಲ್ಟ್ರೇಷನ್ ಆಗ್ತಿರೋದಂತೂ ನಿಜ. ಆದರೆ 1000 ವರ್ಷಗಳ ಹಿಂದೆ ಕಟ್ಟಿರೋ ಕಟ್ಟಡಗಳು ಇನ್ನೂ ಜೀವಂತವಾಗಿದ್ದಾವೆ. ಜೈನ ತೀರ್ಥಂಕರು ಅವಾಗ ಕಟ್ಟಿದ ಕಟ್ಟಡಗಳು ಏನಿದ್ದಾವೆ ಅದನ್ನು ಹೊರತುಪಡಿಸಿ ಇವಾಗ ಇವರು ಆಲ್ಟ್ರೇಷನ್ ಮಾಡ್ತಿದ್ದಾರೆ. ಹೊಸದಾಗಿ ಏನೇ ಇಂಪ್ಲಿಮೆಂಟೇಷನ್ ಮಾಡಲಿ, ಆದರೆ ಅವ್ರು ಕಟ್ಟಿರೋ ಹಳೆ ಕಟ್ಟಡಗಳು ಇನ್ನೂ ಜೀವಂತವಾಗಿರ್ಬೇಕಷ್ಟೆ.
ಬೆಂಗಳೂರು ಸುತ್ತಮುತ್ತ ಟ್ರೆಕ್ಕಿಂಗ್ ಬೆಟ್ಟಗಳನ್ನ ನಾವೇನಾದ್ರು ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ 250ರಿಂದ 300 ರೂಪಾಯಿ ಕೊಡಬೇಕು. ಅದು ಆನ್ಲೈನ್ ಟಿಕೆಟ್ ಮಾಡಬೇಕು. ಮಿನಿಮಮ್ ಪೀಪಲ್ಗೆ ಮಾತ್ರ ಬಿಡೋದು. ಆದರೆ ಈ ಬೆಟ್ಟಕ್ಕೆ ಬರೀ 10 ರುಪೀಸ್ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಮಂದಾರಗಿರಿ ಬೆಟ್ಟನೇ 2 ಸಲ ಹತ್ತಿ 2 ಸಲ ಇಳಿದು ಬಿಟ್ರೆ 4 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ದಂಗೆ ಆಗುತ್ತೆ. ಹಾಗೆ ಈ ಬೆಟ್ಟದ ತುದಿಲಿ ಒಳ್ಳೆ ವ್ಯೂ ಪಾಯಿಂಟು ನೋಡ್ಬೋದು. ಇಲ್ಲೇ ಪಕ್ಕದ ಬೆಟ್ಟದಲ್ಲಿ ಮೈನಿಂಗ್ ನಡೀತಿದೆ. 1000 ವರ್ಷಗಳ ಹಿಂದೆ ಇಲ್ಲಿ ಜೈನ ತೀರ್ಥಂಕರ್ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಬೆಟ್ಟನೂ ಮೈನಿಂಗ್ ಆಗ್ಬಿಟ್ಟಿರೋದು. ನಾವು ಕಲ್ಲು ಕೊಟ್ಟಿದ್ದೀವಿ, ಮಣ್ಣು ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಗಿಡ ಮರ ಅಂತೂ ಮೊದಲೇ ಕೊಟ್ಬಿಟ್ಟಿದ್ದೀವಿ. ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಏನು ಇಲ್ದ ಈ ಭೂಮಿ ಮೇಲೆ. ಎಲ್ಲ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀವಿ. ಮನುಷ್ಯ ಅನ್ಸ್ಕೊಂಡವನು ಸರ್ವನಾಶ ಮಾಡೋದಕ್ಕೆ ಎತ್ತಿದ ಕೈ. ನೀರು ಮತ್ತು ಮರ ಗಿಡಗಳನ್ನ ಇರೋದ್ರಲ್ಲಿ ಸ್ವಲ್ಪ ಆದರೂ ಉಳಿಸ್ಕೊಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಈ ಒಂದು ಒಳ್ಳೆ ಕೆಲಸ ಬಿಟ್ಟರೆ ಬೇರೆ ಯಾವುದೂ ಒಳ್ಳೆ ಕೆಲಸಗಳು ಮಾಡ್ತಾಯಿಲ್ಲ. ನೀವು ನೋಡ್ತಾ ಇರೋ ಈ ಕಲ್ಯಾಣಿನಲ್ಲಿ ವರ್ಷದ 365 ದಿನವೂ ನೀರಿರುತ್ತೆ. ಇದರಲ್ಲಿ ನೀರು ಬತ್ತೋಗಿರೋ ಹಿಸ್ಟ್ರಿನೇ ಇಲ್ವಂತೆ. ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂದರೆ ಈ ಬೆಟ್ಟದ ಮುಂಭಾಗ ನಿಂತ್ಕೊಂಡು ನೋಡಿದ್ರೆ ಅದು ಪಿಕಾಕ್ ಟೆಂಪಲ್ ಕಾಣುತ್ತೆ. ಹಿಂಭಾಗದಲ್ಲಿ ಮೈದಾಳ್ ಕೆರೆ ಕಾಣುತ್ತೆ. ಇದರ ಬಲಭಾಗದಲ್ಲಿ ಸನ್ರೈಸ್ ಕಾಣುತ್ತೆ. ಇದರ ಎಡಭಾಗದಲ್ಲಿ ಒಂದಕ್ಕೊಂದು ಕೂಡ್ಕೊಂಡಿರೋ ಬೆಟ್ಟಗಳು ಕಾಣುತ್ತೆ. ಈ ಟೆಂಪಲ್ಗೆ 1000 ವರ್ಷ ಇತಿಹಾಸ ಇದೆ. 1000 ವರ್ಷದಿಂದ ಇರೋ ಗೋಡೆನ ಕಂಪ್ಲೀಟಾಗಿ ಇನಾಗ್ರೇಷನ್ ಮಾಡ್ತಿದ್ದಾರೆ. ಇದ್ರದ್ದು ವಾಟರ್ ಫಾಲ್ಸ್ ಎಲ್ಲಿ ಬರುತ್ತೆ? ಫಾಲ್ಸ್ ಇಲ್ಲ ಇವಾಗ, ಮಳೆಗಾಲದಲ್ಲಿ ಮಾತ್ರ. ಇವಾಗ ಏನು ಹರಿಯಲ್ವಾ? ಮಳೆ ಇವಾಗಿತ್ತು. ಫಾಲ್ಸ್ ರಿಂದ 7 ವರ್ಷದಿಂದ ಈ ಟೆಂಪಲ್ ಈ ಥರ ಇರಲಿಲ್ಲ. ಈ ದೇಗುಲಕ್ಕೆ ಸಂಪೂರ್ಣವಾಗಿ ಮರುಜೀವ ಕೊಡ್ತಿದ್ದಾರೆ. ಈ ದೇಗುಲದ ಒಳಗಡೆ 4 ಬಸದಿಗಳಿದ್ದಾವೆ. 2 ಚಂದ್ರಪ್ರಭಾ ಬಸದಿ, ಮತ್ತೊಂದು ಸುಪಾಶ್ವನಾಥ ಬಸದಿ, ಮತ್ತೊಂದು ಪಾರ್ಶ್ವನಾಥ ತೀರ್ಥಂಕರ ಬಸದಿ. ಈ 4 ಬಸದಿಗಳಿಗೆ 1000 ವರ್ಷ ಇತಿಹಾಸವಿದೆ. ಈ 4 ಬಸದಿಗಳನ್ನ ಸಂಪೂರ್ಣವಾಗಿ ಶಿಲೆ ಆಕಾರದಲ್ಲಿ ನಿರ್ಮಿಸಲಾಗಿದ್ದು, ಈ ಬೆಟ್ಟ ಕಳೆದ 5 ವರ್ಷದಿಂದ ಅಭಿವೃದ್ಧಿ ಆಗ್ತಾನೆ ಇದೆ. ಇನ್ನೂ ಕಂಪ್ಲೀಟಾಗಿ ಅಭಿವೃದ್ಧಿ ಆಗಿಲ್ಲ. 12-14ನೇ ಶತಮಾನದ ಈ ಬೆಟ್ಟವನ್ನು 2025ಕ್ಕೆ ಹೇಗೆ ಬೇಕೋ ಹಾಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಜೈನ ತೀರ್ಥಂಕರು ಒಂದು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಿದ್ದಂಥ ಜಾಗವನ್ನು ಇವರು ರೀಕ್ರಿಯೇಟ್ ಮಾಡ್ತಿದ್ದಾರೆ ಇಲ್ಲಿ. ಜೈನ ತೀರ್ಥಂಕರ ದೇಗುಲದ ಒಳಗೆ ಪ್ರವೇಶ ಮಾಡುವಾಗ ಮಾನಸ್ತಂಭವನ್ನು ನೀವು ನೋಡಿರ್ತೀರ. ಮಾನಸ್ತಂಭ ಅಂದರೆ ಇದೇ ಅದು. ಯಾವುದೇ ಒಬ್ಬ ವ್ಯಕ್ತಿಯು ಜೈನ ದೇವಸ್ಥಾನಗಳಲ್ಲಿ ಪ್ರವೇಶಿಸುವಾಗ ತನ್ನ ದುರಹಂಕಾರವನ್ನು ಬಿಟ್ಟು ಬಿಡುತ್ತಾನೆ ಅಂತ ಮಾನಸ್ತಂಭಗಳು ಸೂಚಿಸುತ್ತವೆ. ಜೈನ ದೇವಸ್ಥಾನದ ದ್ವಾರಕಗಳಲ್ಲಿ ಈ ಸ್ತಂಭಗಳನ್ನ ನೀವು ನೋಡಿರ್ತೀರ. ಇದನ್ನು ಮಾನಸ್ತಂಭ ಅಂತ ಕರೀತಾರೆ. ಈ ಜಾಗದಲ್ಲಿ 4 ಮಾನಸ್ತಂಭಗಳನ್ನ ನೀವು ನೋಡ್ಬೋದು. ಯಾವುದೇ ಒಬ್ಬ ಯೂಟ್ಯೂಬರ್ಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲ. ಇದು ಸಂಪೂರ್ಣವಾಗಿ ಇನಾಗ್ರೇಷನ್ ಆದ ಮೇಲೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ.
ನಾನು ಆವಾಗಲೇ ಇದರ ಹಿಂಭಾಗದಿಂದ ಬಂದೆ. ಮುಂದೆಯಿಂದ ಬಂದಿರೋ 10 ರುಪೀಸ್ ಕೊಟ್ಟು ಬರಬೇಕಿತ್ತು. ಆ ಲೇಕ್ ಹತ್ರ ಹೋಗಿ ಹಿಂಗೆ ಹೋಗ್ಬೇಕಾ? ಗಾಡಿ ತಗೊಂಡಿದ್ವಿ. ಹಾಂ, ಗಾಡಿ ತಗೊಂಡಿದ್ರೆ ಆ ಕಡೆ ಸೈಡ್ ಇತ್ತು. ಇಲ್ಲೆಲ್ಲ ಬೈಕೆಲ್ಲ ಹತ್ತಿಸ್ತಾರಲ್ಲ ಅದೇ ಜಾಗ. ಅದು ಹಿಂದೆಗಡೆ 7 ಎಷ್ಟು? ಚೇಂಜ್ ಇದೆ 5 ರೂಪೀಸ್ 20 ರುಪೀಸ್. ಚೇಂಜ್ ಫೋನ್ ಪೇ ಇದೆ. ಹಾಂ, ಹಾಕಿ ಕೆಳಗಡೆ ಹಾಕಿ. ಇದರಲ್ಲಿ ಆ ಕೆರೆಗೆ ನೀರು ಹರಿತದ? ನೀರಿದೆ ಅಲ್ಲೇ ಇರುತ್ತೆ ಅಷ್ಟೇ. ನೋಡಿದ್ರಲ್ಲ ಮಂದಾರಗಿರಿ ಬೆಟ್ಟದ ಬಗ್ಗೆ. ಇದು ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನೀವೇನಾದರೂ ಅನಿಸಿಕೆ ತಿಳಿಸ್ಬೇಕು ಅಂದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ